ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ನಿಮ್ಮ ಪ್ರೀತಿಯ ನ್ಯೂಸ್ ಫಸ್ಟ್ಗೆ ಇವತ್ತು 4ನೇ ವರ್ಷದ ಪೂರ್ಣಗೊಂಡಂತಹ ಸಂಭ್ರಮ. ಯಶಸ್ವಿ 4ನೇ ವರ್ಷ ಪೂರೈಸಿ ಮುನ್ನುಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ಯಶಸ್ಸಿಗೆ ಕಾರಣಕರ್ತರಾದ ಕರ್ನಾಟಕದ ಸಮಸ್ತ ಜನತೆಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆಯೇ ನಮ್ಮನ್ನ ನಿಮ್ಮ ಮನೆಗಳಿಗೆ ತಲುಪಿಸ್ತಾ ಇರುವಂತಹ ಕೇಬಲ್ ಆಪರೇಟರ್ಗಳಿಗೂ ಧನ್ಯವಾದ. ನಮಗೆ ಸಹಕಾರ ನೀಡಿದ ಎಲ್ಲ ಜಾಹೀರಾತುದಾರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಬೆಂಬಲ ನ್ಯೂಸ್ ಫಸ್ಟ್ ಜೊತೆ ಸದಾ ಹೀಗೆ ಇರಲಿ. ಈಗ ಈ ಕ್ಷಣದ ಹೆಡ್ಲೈನ್ಸ್. ದಾವಣಗೆರೆಯಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಾಟೆ. ಹಿಂದೂ ಮುಸ್ಲಿಂ ಸೇರಿ 20ಕ್ಕೂ ಅಧಿಕ ಜನರ ಬಂಧನ. ಪೊಲೀಸರ ವಿಡಿಯೋ ಸಿಸಿಟಿವಿ ಆಧರಿಸಿ ಹಲವರು ಲಾಕ್. ರಾತ್ರಿ ಇಡೀ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ. ಮನೆಗಳ ಮೇಲೆ ದಾಳಿ ಮಾಡಲು ದೊಣ್ಣೆ ಕಲ್ಲು ಹಿಡಿದು ಸುತ್ತಾಟ. ದಾವಣಗೆರೆ ಭಾಗದಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ. ಗಣೇಶ ಮೆರವಣಿಗೆಯ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟ. ಸ್ಥಳದಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ಮಾತಿಗೂ ಡೋಂಟ್ ಕೇರ್. ಹೋಟೆಲ್ ಬೋರ್ಡ್ ಎದೆಗೆ ಹಿಡಿದು ಜೀವ ರಕ್ಷಿಸಿಕೊಂಡ ಪೊಲೀಸ್. ಮುನಿರತ್ನ ವಿರುದ್ಧದ ಅತ್ಯಾಚಾರ ಪ್ರಕರಣದ ತನಿಖೆ ಚುರುಕು. ಮಹಿಳೆ ಸಂತ್ರಸ್ತೆಯನ್ನ ಕರೆದೊಯ್ದು ಸ್ಥಳ ಮಹಜರು. ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ದಾಖಲು. ದೆಹಲಿ ಕಾಂಗ್ರೆಸ್ ನಾಯಕರಿಂದ ಕುಮಾರಸ್ವಾಮಿ ಟಾರ್ಗೆಟ್. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ನಡೆದ ಅಕ್ರಮಗಳ ಬಗ್ಗೆ ರಾಜ್ಯ ನಾಯಕರಿಂದ ಮಾಹಿತಿ ಪಡೆದ ಕಾಂಗ್ರೆಸ್ ಹೈಕಮಾಂಡ್. ದೆಹಲಿಯಲ್ಲಿ ಪ್ರಸ್ತಾಪಿಸಿ ಕೌಂಟರ್ ಕೊಡಲು ಪ್ಲಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.